ಹುಣಸಗಿ ತಾಲೂಕಿನ ಕೋಡೇಕಲ್ ಹೋಬಳಿಯ ಬರದೇವನಾಳ ಗ್ರಾಮ ಪಂಚಾಯಿತಿಯಲ್ಲಿ 2021 ರಿಂದ 2025ನೇ ಸಾಲಿನ ಬಸವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹಾಗೂ ಪ್ರಧಾನಮಂತ್ರಿಗಳ ಆವಾಸ್ನ ವಿವಿಧ ವಸತಿ ಯೋಜನೆಗಳಲ್ಲಿ ಬೋಗಸ್ ಬಿಲ್ ಸೇರಿ ಭಾರೀ ಅವ್ಯವಹಾರ ನಡೆದಿದೆ. ತನಿಖೆ ನಡೆಸಬೇಕು ಎಂದು ಸಾಮಾಜಿಕ ಕಾರ್ಯಕರ್ತರಾದ ಆನಂದ್ ರಾಠೋಡ ಮೇಲಾಧಿಕಾರಿಗಳಿಗೆ ಅರ್ಜಿ ಸಲ್ಲಿಸಿದ ಹಿನ್ನೆಲೆ ವಸತಿ ಯೋಜನೆಯ ತಾಲೂಕು ಯೋಜನಾಧಿಕಾರಿ ಸಿದ್ದನಗೌಡ ಪಾಟೀಲ ತಂಡ ಗ್ರಾಮ ಪಂಚಾಯಿತಿ ಕಚೇರಿಗೆ ಆಗಮಿಸಿ ಸೂಕ್ತ ದಾಖಲೆಗಳನ್ನು ಪರಿಶೀಲನೆ ನಡೆಸಿದ್ದಾರೆ. ಸುಮಾರು 200 ಆಸರೆ ಮನೆಗಳ ಹೆಸರಿನಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಹಲವರು ಸದಸ್ಯರು, ಪಿಡಿಒ ಹಾಗೂ ಕಾರ್ಯದರ್ಶಿಗಳು ಹೊಂದಾಣಿಕೆಯಲ್ಲಿ ಅಲ್ಲಲ್ಲಿ ಲೊಕೇಶನ್ ಬಿಪಿಎಸ್ ಗೋಲ್ಮಾಲ್ ಮಾಡಿ ಸಂಪೂರ್ಣ ಬಿಲ್ ಎತ್ತಿದ್ದಾರೆ. ಇನ್ನುಳಿದ 15ನೇ ಹಣಕಾಸಿನಲ್ಲಿ ಶಾಲೆಗಳ ಅಭಿವೃದ್ಧಿ, ನೀರಿನ ಟ್ಯಾಂಕ್ ನಿರ್ಮಾಣ, ರಸ್ತೆ ದುರಸ್ತಿ ನೆಪದಲ್ಲಿ ಬಿಲ್ ಪಡೆದುಕೊಂಡಿದ್ದಾರೆ. ಈ ವಿಷಯಕ್ಕೆ ಸಂಬಂಧಿಸಿದಂತೆ ಬುಧವಾರ ಆಗಮಿಸಿದ ಯೋಜನಾಧಿಕಾರಿಗಳಿಂದ ಅವ್ಯವಹಾರದ ತನಿಖಾ ವರದಿ ಹೊರಬೀಳುವ ಸಾಧ್ಯತೆ ಇದೆ. ಓರ್ವ ಫಲಾನುಭವಿಗಳ ಹೆಸರಿನಲ್ಲಿ 2ಕ್ಕೂ ಹೆಚ್ಚು ಆಸರೆ ಮನೆಗಳನ್ನು ನೀಡಿ ಬಿಲ್ ಪಾವತಿಸಿಕೊಂಡಿದ್ದಾರೆ. ಒಂದೇ ಮನೆಯ ಮುಂದೆ ಹಲವಾರು ಫಲಾನುಭವಿಗಳನ್ನು ನಿಲ್ಲಿಸಿ ಜಿಪಿಎಸ್ ಮಾಡಿದ್ದಾರೆ. ನಿಜವಾದ ಫಲಾನುಭವಿಗಳಿಗೆ ಹೊರತುಪಡಿಸಿ ಅನರ್ಹರ ಹೆಸರಿಗೆ ಬಿಲ್ ಪಾವತಿಸಿಕೊಳ್ಳಲಾಗಿದೆ ಎಂದು ದೂರಲಾಗಿದ್ದು, ಅಧಿಕಾರಿಗಳಿಗೆ ತನಿಖಾ ವರದಿಗೆ ಕುತೂಹಲದಿಂದ ಕಾಯುವಂತಾಗಿದೆ. ಹನುಮಂತ ದೊರೆ ಲೊಕೇಶನ್ ಹುಣಸಗಿ. ಕ್ಷಣ ಸುದ್ದಿಗಾಗಿ ವೀಕ್ಷಿಸಿ ನಮ್ಮ ರಾಷ್ಟ್ರ ಧ್ವನಿ ನ್ಯೂಸ್ ಕನ್ನಡ. ಬರ್ಲಿಲ್ಲ ಒಳಗಡೆ ಬರ್ಲಿ ಫೋನ್ ಒಳಗಡೆ ಬರಬೇಕು. ಮಾಡಿದಂತ ಬೋಗಿಗಳು ತುಂಬಾನೇ ಆಗ್ತಾ ಇದೆ. ಅದರ ಗಮನ ಕೊಡೋರು ಇಲ್ಲಿ ಇಂತ ಯಾರು ಮೇಲಧಿಕಾರಿ ಆಗ್ಲಿ ಯಾರೇ ಆಗ್ಲಿ ಅದನ್ನ ಯಾರು ಕೇರ್ ಮಾಡ್ತಾ ಇಲ್ಲ. ಸ್ವಲ್ಪ ಅದನ್ನ ಕೇರ್ ಮಾಡಿ ಅದು ಏನು ನಡೀತಾ ಇರೋ ಬಾಕ್ಸ್ ಅನ್ನು ಬಂದ್ ಮಾಡಿ ಕೆಲವೊಂದು ಇನ್ನು ಮುಂದೆ ನಡೆಯುವಂಥ ಕೆಲವೊಂದು ಕೆಲಸಗಳನ್ನು ಕರೆಕ್ಟಾಗಿ ನಡ್ಕೊಂಡು ಹೋಗ್ಬೇಕಂತ ಕೆಲವೊಂದು ಅಧಿಕಾರಿಗಳನ್ನು ಕೇಳ್ಕೊತೀವಿ. ಯಾಕಂದ್ರೆ ಇನ್ನು ಮುಂದೆ ಈ ದಿನ ನಡೆದಿರೋ ಕೆಲವೊಂದು ಬಾಕ್ಸ್ಗಳು ಒಂದೊಂದು ಮನೆಗೆ 30,000 40,000, ಕೆಲವೊಂದು ಮನಿನೂ ಆಗಿಲ್ಲ. ಕೆಲವೊಬ್ಬರು ಮನಿ ಕಟ್ಟಾರ 20,000 ರೂಪಾಯಿ ಕೊಟ್ಟು ಮನಿ ಕಟ್ಟಾರ, ಇನ್ನೂ ಬಿಲ್ ಇಲ್ಲ ಏನಿಲ್ಲ, ಫೈನಲ್ ಆಗಿ ಎಲ್ಲ ಮನಿನೂ ಕಂಪ್ಲೀಟ್ ಮುಗಿದಾವೆ. ಈ ಥರ ಹಾಕ್ಕೊಡೋದು ಅಂತ ನಂದು ಒಂದು 2 ಮಾತು. ನಿಮ್ಮ ಹೆಸರು? ರವಿ ಮನ್ಸಿಂಗ್ ನಂದು ಈರ್ಕಾ ತಂಡ. ಅವು ಕೂಡ ಆಗಿದ್ದಾರೆ. ಅವು ಫಸ್ಟ್ ತಂದೆ ಈಗ ಕೆಲವೊಂದು ಚೆಕ್ ಕೊಟ್ಟಿದ್ರು ಇಲ್ಲಿ ಕೆಲವೊಂದು ಇದು ಬ್ಯಾಂಕ್ ಸ್ಟೇಟ್ಮೆಂಟ್ ಕೇಳೋದಕ್ಕೆ ಕೊಟ್ಟೆ ನಾನು ಬ್ಯಾಂಕ್ಗಳಿಗೆ ಸ್ಟೇಟ್ಮೆಂಟ್ ಕೊಡ್ಬೇಕು ನನಗಂತೇಳಿ. ಆ ಟೈಮ್ದಲ್ಲಿ ಅವ್ರು ಏನಂತಂದ್ರು ಇಲ್ರಿ ಪಿ.ಡಿ. ಅವ್ರು ಸೈನ್ ಬೇಕಂತ. ಪಿ.ಡಿ. ಅವ್ರು ಏನಂತಂದ್ರು ಇಲ್ರಿ ನಾವು ಸೈನ್ ಮಾಡಲ್ಲ, ಯಾವುದೇ ಕಾರಣಕ್ಕೂ ಮಾಡಲ್ಲ ಅಂತ ಹೇಳಿದ್ರು. ಅವ್ರಿಗೆ ಅಷ್ಟೇ ಸ್ಟೇಟ್ಮೆಂಟ್ ಕೊಡ್ತಾರಂತ ಅಧ್ಯಕ್ಷರು ಕೇಳಿದ್ರು, ಕೊಡಲ್ಲ ಅಂತ ಬ್ಯಾಂಕ್ನವ್ರು ಅವರು ಆ ಸುದ್ದಿ ಹೇಳಿದ್ರು. ಈಗ ಕೆಲವೊಂದು ನಮಗೆ ಏನಾಗಿರೋದು ಅಂತಂದ್ರೆ ಇನ್ನೂ ಸ್ಟೇಟ್ಮೆಂಟ್ ಅದಿಲ್ಲ. ಈಗ ಬ್ಯಾಂಕ್ ಸಿಬ್ಬಂದಿಗಳು ಅವ್ರ ಹೆಸರಲ್ಲೇ ಕೆಲವೊಂದು ವರ್ಗಾವಣೆ ಆಗಿದಾವೆ. ರಮೇಶ್ ಪೂಜಾರಿ ಅಂತೇಳಿ ಮತ್ತು ಇನ್ನೊಂದು ಮಾನಪ್ಪ ಪೂಜಾರಿ ಅಂತೇಳಿ ಅವ್ರ ಹೆಸರಲ್ಲೇ ಇಲ್ಲೆಲ್ಲ ಅದ್ರಾಗ ಮೆಡಿಸಿನ್ ಆಗ್ಯದ. ಅವ್ರ ಹೆಸರೆಲ್ಲ ಬಂದವ. ಅವರು ನಿಮ್ಮ ಸಿಗ್ನೇಚರ್ ಎಷ್ಟು ಸಲ ಫೋರ್ಜಿ ಮಾಡ್ರಿ? ಈಗ ಅದು ಸ್ಟೇಟ್ಮೆಂಟ್ ತೊಗೊಂಡ್ರೆ ಗೊತ್ತಾಗ ಸ್ಟೇಟ್ಮೆಂಟ್ ನಮ್ಗೆ ಕೊಡ್ತಾ ಇಲ್ಲ ಅವರು ಬ್ಯಾಂಕ್ನವರು. ಕೊಡ್ತಿಲ್ಲ ಅವ್ರು, ಪಬ್ಲಿಕ್ ಕೊಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಅಧ್ಯಕ್ಷರು ಒಬ್ಬರೇ ಸೈನ್ ಮಾಡಿದ್ರೆ ಕೊಡಲ್ಲ ಅಷ್ಟೇ. ಇದಕ್ಕೆ ನಾವು ಸಿಗ್ನೇಚರ್ ಮಾಡಿದ್ರೆ ಕೊಡಲ್ಲ. ಪಿಡಿಒ ಮತ್ತು ಅಧ್ಯಕ್ಷ ಇಬ್ರು ಮಾಡ್ಕೊಂಬರ್ರಿ. ಕೇಳಿದ್ವಿ ಮಾಡಕ್ಕಾಗಲ್ಲ ಅಂತ ಹೇಳಿ. ಮಾಡಕ್ಕಾಗಲ್ಲ ಅಂತ ಕೇಳಿದ್ವಿ. ಆಗಲ್ಲ ಮಾಡಕ್ಕಾಗಲ್ಲ ಇಲ್ಲ ಅಂತ ಕೇಳ್ಬಿಟ್ಟು ಅಲ್ಲ ಈ ತರ ನಾವು ಸಿಗ್ನೇಚರ್ ಮಾಡಕ್ಕೆ ರೂಲ್ಸ್ ಐತೆ ಕೊಟ್ಟಿದ್ರಿ? ಇಲ್ಲ, ನಾನು ಅದ್ರ ಬಗ್ಗೆ ಅವ್ರಿಗೆ ಅಂದಾಗ ಅವ್ರ ಹಸ್ಬೆಂಡ್ ಫೋನ್ ಕಸ್ಕೊಂಡು ಅವರೆಲ್ಲ ಏನ್ ಮೇಡಮ್ ಅವ್ರಿಗೆ ಯಾಕೆ ಫೋನ್ ಮಾಡ್ತಾರೆ ನೀವು ಇನ್ಮೇಲಿಂದ ಫೋನ್ ಮಾಡಬೇಡ್ರಿ, ಇಲ್ಲ ಮೇಲೆ ನಾವು ಯಾವ್ದು ಸೈನ್ ಮಾಡಿವಿ ಯಾವ್ದಕ್ ಮಾಡಿಲ್ಲ ಅಂತ ನಮ್ಗೆ ಕನ್ಫರ್ಮ್ ಆಗಿ ಗೊತ್ತಾಗತ್ತೆ. ಯಾವ ಕೆಲಸಕ್ಕೋಸ್ಕರ ನಾವು ಸೈನ್ ಮಾಡಿಕೊಟ್ಟಿರ್ತೀವಿ, ಅಮೌಂಟ್ ರಿಲೀಸ್ ಮಾಡಿರ್ತೀವಿ, ನಮ್ಗೆ ಗೊತ್ತಿರ್ತದೆ. ಕೆಲವೊಂದು ನಾವು ಆಗಿಲ್ಲಾರ್ದು ಬರಲ್ಲಲ್ರಿ, ನಮ್ಗೆ ಗೊತ್ತಾಗತ್ತಲ್ಲ ಇದು ಆಗಿಲ್ಲ ನಾವು ಸೈನ್ ಮಾಡಿಲ್ಲ ನಮ್ಗೆ ಗೊತ್ತಾಗುತ್ತೆ. ಅದಕ್ಕಾಗಿ ಇವೆಲ್ಲ ಗೊತ್ತಾಗಬಾರ್ದು ಅಂತ ಏನ್ ಮಾಡ್ತಾರೆ ಸ್ಟೇಟ್ಮೆಂಟ್ಗೆ ಅವ್ರು ಸೈನ್ ಮಾಡ್ತಾ ಇಲ್ಲ. ನಾವು ಇವ್ರು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಅಂದ್ರೆ ನನಗೆ ಆಟೋಮೆಟಿಕ್ ಗೊತ್ತಾಗತ್ತಲ್ರಿ. ಸರಿ ಸರ್, ನಮ್ಮ ವಾಹಿನಿ ಮೂಲಕ ಒಂದು ವಾರದಲ್ಲಿ ನಿಮ್ಗೆ ಸ್ಟೇಟ್ಮೆಂಟ್ ಕೊಡಿಸ್ತೀವಿ ನಾವು. ಅದ್ರೊಳಗೆ ನನಗೆ ಗೊತ್ತಾಗುತ್ತೆ ಯಾವ್ದು ಏನೋ. ಆಮೇಲೆ SBI ಇದೊಂದು
ಹಾಂ 2 ಅದಾವ್ರಿ. 2 ನಾನು ಆಲ್ರೆಡಿ ಇದು ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಅದು ಸ್ವಲ್ಪ ನಾವು PDF ಹಾಕಿ ನಮ್ಗೆ ಡಾಕ್ಯುಮೆಂಟ್ಸ್. ನಂಬರ್ ಕೊಟ್ಟರೆ ಸರ್ ನಿಮ್ಮ ಗ್ರಾಮದಲ್ಲಿ ಏನೇನು ಸಮಸ್ಯೆ ಇದೆ ಅದು ಒಂದು ಕೆಲಸ ಆಗಿಲ್ಲ ಸರ್. 1 ಲಕ್ಷ ರೂಪಾಯಿ ಬಿಲ್ ಎತ್ತಾರ, ಫಿಟ್ಟಿಂಗ್ ಮಾಡಿಲ್ರಿ ಶಾಲಿಗೆ. ಏನ್ರಿ ಇಲ್ಲಿ ಗೌರ್ಮೆಂಟ್ ಶಾಲೆ ಐತಿ, ಅಲ್ಲಿ ಒಂದು ಲೈಟ್ ಹಾಕಿಲ್ಲ, 1 ಲಕ್ಷ ರೂಪಾಯಿ ಬಿಲ್ ಎತ್ತಾರ. ಬೇಕಾದ್ರೆ ಹೋಗಿ ನೋಡ್ಕೊಂಬರಮ್ಮ. ಆದ್ರೆ ಗ್ರಂಥಾಲಯಕ್ಕೂ ಒಂದು ಲೈಟ್ ಇಲ್ಲ. ಮತ್ತೆ ಗ್ರಂಥಾಲಯಕ್ಕೆ ಅದಕ್ಕೆ 50,000 ಇತ್ತಾರ. ಇಲ್ಲಿ 50-60 ಹಿಂಗೆ ಇಟ್ಟಾರ್ರಿ ಚರಂಡಿಗೆ. ಅವರು ಪಂಚಾಯತಿ ಪ್ಯೂನ್ಗಳ ಕಡೆ ತೆಗಿಸಾರ, ಬಿಲ್ ಎತ್ತು ತೊಗೊಂಡಾಳ ಅಮ್ಮರು, ಅವ್ರು PD ಮೇಡಮ್ ಅವ್ರು. ಮತ್ತೆ ಅಭಿವೃದ್ಧಿ ಆಗಂದ್ರೆ ಹೆಂಗೆ ಆಗ್ತದೆ ಪಂಚಾಯತಿಯಾಗ? ನೀವು ಯಾಕೆ ಸುಮ್ಕೂತ್ರಿ? ಹೇಳಿದ್ರೆ ಫೋನ್ ರಿಸೀವ್ ಮಾಡಲ್ರಿ, ಫೋನ್ ರಿಸೀವ್ ಮಾಡಲ್ರಿ. ಮತ್ತೆ ಏನಂತ ಮಾತಾಡೋಣ? ಯಾರು ಕೂಡ ಮಾತಾಡೋಣ? ಎಲ್ಲರಿಗೂ ಹಕ್ಕದ ಸರ್, ಯಾರಾದ್ರೂ ಪ್ರವೃತ್ತಿ ಎಲ್ಲರಿಗೆ ಹಕ್ಕಾದ್ರಿ. ಫೋನ್ ರಿಸೀವ್ ಮಾಡ್ಕ ಯಾರು ಕೂಡ ಮಾತಾಡ್ಬೇಕು ನಾವು? ಮೊನ್ನೆ ಜಾತ್ರೆ ಸಲಂದ ಇಲ್ಲಿ ಎಲ್ಲರೂ ಇಡೀ ದೈವನ ಕೂಡಿ ಹೇಳಿದ್ವಿ. ಪಂಚಾಯತಿ ಅಂಟರ್ದಾಗ ಸ್ವಲ್ಪ ಗಾಡಿ ಸಮಸ್ಯೆ ಅದಾವ, ರೋಡ್ ಸೈಡ್ ಎಲ್ಲ ಕ್ಲೀನ್ ಮಾಡಂತ ಹೇಳಿ ಹ್ಞೂ ಅಂತೇಳಿ ಒಳ್ಳೆ ಫೋನ್ ಸ್ವಿಚ್ ಆಫ್ ಮಾಡ್ರಿ. ಬೇಕಾರೆ ಕೇಳ್ರಿ, ಸಮಸ್ಯೆ ಎದುರದ ನೋಡ್ರಿ. ಬೇಕಾರೆ ಅವ್ರ ಸಮಸ್ಯೆ ಕರೀರಿ, ಹೇಳ್ತ ನಾನು. ಫೋನ್ ಯಾರು ಸ್ವಿಚ್ ಆಫ್ ಮಾಡ್ತಾರೆ? ಮೇಡಮ್ ಅವ್ರು ಸ್ವಿಚ್ ಆಫ್ ಮಾಡಿದ್ರು. ನಿಮ್ಮ ಫೋನ್ ಒಟ್ಟ ರೆಸ್ಪಾನ್ಸ್ ಮಾಡಲ್ರಿ. ಮತ್ತೆ ಬೇಕಾದ್ರೆ ಕಾಲ್ ರೇಟ್ ತಂದು ತೋರಿಸ್ಬಿಡ್ತೇನೆ ನಾನು. ನಮ್ಮಲ್ಲಿ ಸರ್ ಪಬ್ಲಿಕ್ ಹೇಳ್ಬೇಕು. ಅಲ್ಲ ಹೇಳಕತ್ತೀನಲ್ರಿ, ಫೋನ ಸ್ವಿಚ್ ಆಫ್. ಮತ್ತೆ ಯಾರು ಕೂಡ ಮಾತಾಡ್ಬೇಕು ನಾವು? ಹೌದಲ್ರಿ, ಯಾರು ಕೂಡ ಮಾತಾಡ್ಬೇಕು ನಾವು? ಮಾತಾಡಂದ್ರೆ ಯಾರು ಕೂಡ ಮಾತಾಡ್ಬೇಕು ಕೇಳು? ಕೇಳ್ರಿ PD ಕೇಳು ಅಂತ ಹೇಳ್ತಾರೆ ಅವ್ರು ಸಿಗರೇಟ್ ಸಾಬ್ರು. ಮತ್ತೆ PD ಸಾಬ್ರು ಫೋನ್ ಸ್ವಿಚ್ ಆಫ್ ಇದ್ರೆ ಯಾರು ಕೂಡ ಮಾತಾಡ್ಬೇಕು? ಒಟ್ಟ ರೆಸ್ಪಾನ್ಸ್ ಮಾಡಲ್ಲ. ಕೇಳ್ಬಾರ್ದ್ರಿ, ತೋರ್ಸ್ಕೊಂಬರ್ತೀನಿ ಬರ್ರಿ. ನಾವು ಮೊನ್ನೆ ಇವ್ರು ಇಬ್ಬರೇ ಇದ್ರಂತ ಇಡೀ ಎಲ್ಲ ನಮ್ಮ ಸರೌಂಡ ತೋರ್ಸ್ಕೊಂಬಂದು ಕೊಡ್ತೀವಿ ನಾವು ಒಳಗೆ. ಸರ್ ಏನೋ ಕ್ವಶನ್ ಮಾಡಿದ್ರೆ ಏನಾರ ಅನಾಯಿಕವಾಗಿ ಜಡ್ ಆಯ್ತಪ್ಪ, ಊರು ಅದಟ್ಟಿದ್ದ ಸಾಯ್ತದ ಸ್ಮೆಲ್ ನೋಡಿದ್ರೆ. ಹೌದಲ್ಪ? ಆ ಸ್ಮೆಲ್ ಅದ್ರಿ ಚರಂಡಿ. ಮತ್ತೆ ಕ್ಲೀನ್ ಮಾಡ್ಬೇಕಾ ಮಾಡ್ಬಾರ್ದು? ಬಜೆಟ್ ಇಲ್ಕಂದ್ ನಿರ್ಮಾಣ ಇಲ್ಲ. ಬಜೆಟ್ ಐತಿಲ್ರಿ, ಮಾಡ್ಬೇಕಾ ಮಾಡ್ಬಾರ್ದು? ಮಾಡ್ಯಾರ ಅಂತ ಕೇಳ್ರಿ. ಮೆಂಬರ್ ಅದಾರ ಒಂದು ಕೆಲಸ ಕೊಟ್ಟಿಲ್ಲ ಅವ್ರಿಗೆ. ಮತ್ತೆ ಯಾಕೆ ಸರ್ ನೀವು ವಾಲ್ಟರ್ ಇದು ಸಾಕೊಟ್ರು ತಿಂದಾರಿ ಅದು ತಿಂದ ಅದನ್ನ ಹಂಗೆ ಕೇಳ್ರಿ ಅಧ್ಯಕ್ಷ. ಐತಿಲ್ರಿ ಕೂಡ ಏನ್ ಅನ್ಬಾರ್ದ್ರಿ, ಅವೇ ಚರಂಡಿ ನೀರ ಕುಡಿಬೇಕು ರೀ. ಮನೆ ತೋರಿಸಿವಲ್ಲ ಚರಂಡಿ ಏನ್ ಚಲೋ ಅನ್ನೋದ ಗೊತ್ತಿಲ್ಲ. ಮತ್ತೆ ನೀವು ಕೇಳ್ಬೇಕು ಸರ್ ಸಮಸ್ಯೆ ಹಿಂಗಾಗಿ ಮಾಡಿ. ನಾನು ಒಂದೇ ಮಾತನ್ನ ಮುಗಿಸ್ಬಿಟ್ಟಿನಿ. ಕೇಳ್ಬೇಕಾದ್ರೆ PD ಮೇಡಮ್ ಕೇಳಂತ ಹೇಳ್ತಾರ. ನಾವು PD ಮೇಡಮ್ ಕೇಳ್ಬೇಕಾದ್ರೆ ಫೋನ್ ಚಲೋ ಇದ್ರೆ ಕೇಳ್ತಾರ ಇಲ್ರಿ? ಫೋನ ಚಲೋ ಇಲ್ಲ, ಯಾರು ಕೇಳ್ತಾರೆ? ಪಂಚಾಯತಿ ಬಂದೇ ಬರ್ತಾರೆ. ಯಾರ ಮ್ಯಾಲೆ ಆಫೀಸರ್ ಬಂದ್ರೆ ಅಷ್ಟೇ ಬರ್ತಾರೆ. ಅವ್ರು ಇಲ್ಕಂದ್ರೆ ನಡ್ಬರ್ಕ್ ಬರೋದಿಲ್ಲ. ಅವರು ಮ್ಯಾಲೆ ಆಫೀಸರ್ ಬರ್ತೀವಿ ಅಂತ ಫೋನ್ ಹಚ್ಚಿದ್ರೆ ಅವಾಗ ಬಂದು ಪಂಚಾಯತಿ ನೀವರ ಹೇಳ್ರಿ, ನಾವು ನಿಮ್ಮ ಪರವಾಗಿ ಮಾತಾಡಕತ್ತೀವಿ. ನಾವೇನು ಊರ್ ಸಮಸ್ಯೆ ಮನೆ ತೋರ್ಸಂಡ್ ಬರ್ತಾನೆ. ನಾ ಬೇಕಾರೆ ನಮ್ಮ ಮನೆ ಕಟ್ಟಿನಿ, ನಾನು ಬಿಲ್ ಆಗಿಲ್ರಿ. 2023 ಕಟ್ಟಿನಿ. ಬಿಲ್ ಮಾಡಕ್ ಏನಾದ್ರು ದುಡ್ಡು ತಗೋತಾರ್ರಿ? 20 ಸಾವಿರ ತೊಗೊಂಡ್ರಿ, ರೊಕ್ಕ ಕೊಟ್ರು ಬಿಲ್ ಮಾಡಿಲ್ಲ. ಈಗ 30,000 ಬಾಲಿ ಮಾಡಿ 30,000 ರೂಪಾಯಿ ತೊಗೊಂಡ್ರ. ಪಂಚಾಯತ್ ಒಳಗೆ ಯಾರು ಮನೆ ಬಿಲ್ಲು ಬ್ಲಾಕ್ ಆಗ್ಯದ ಅಂತೇಳಿ 30,000 ತಿಂದು ಬಿಲ್ ಮಾಡ್ಯಾರ. ಇಲ್ಲ, ನೀವು ದುಡ್ಡು ಯಾರಿಗೆ ಕೊಟ್ಟಿರಿ? ಸಿದ್ದರಾಮಯ್ಯ ಅಂದ್ರೆ ಯಾರು? ಶಿವಮಲ್ಲ, ಸಿದ್ದರಾಮಯ್ಯ ಅಲ್ಲವ. ನೀವು ಕ್ಯಾಶ್ ಕೊಟ್ಟಿರಾ ಫೋನ್ ಪೇ ಮಾಡಿದ್ರ? ಅಲ್ಲೇ ಬ್ಯಾಂಕ್ನೇ ಅವ್ರೇ ತಕೊಂಡ್ ಅಲ್ಲೇ ಇದು ಮಾಡ್ರಿ. ಅಮೌಂಟ್ ಕೊಟ್ರ ಇವ್ರಿಗೆ. ಅಂದ್ರೆ ನಿಮ್ ಮನಿ ಬಿಲ್ ಬರ್ತಕ್ಕಂತ ದುಡ್ಡು ಅದು ಕೊಟ್ಟಾರ್ರಿ. ಎಲ್ಲಾರ ಮನೆ 2 ವರ್ಷ ಬಿಲ್ ಆಗಿಲ್ಲ, 3 ವರ್ಷಕ್ಕೆ 2023 ಆಗ್ಯದ ನೋಡಿ. 19 ನಿಮ್ಮದು ಬರೋಬರಿ, ನಮ್ದು ದಿನ ಬಿಲ್ ಆಗಿಲ್ರಿ. ಕಟ್ಟಿನ ಮನಿ ಬೇಕಾರ, ಕಟ್ಲಾರು ಬಿಲ್ ಮಾಡ್ಯಾರ, ತೋರ್ಸ್ತೀನಿ ಬೇಕಾರ. ನಮ್ಮ ಮನಿ ತೋರ್ಸ್ಕೊಂಬರ್ತೇನ್ರಿ. ಕಟ್ಟಿದಾರಿ ಬಿಲ್ ಕೊಡಲ್ರಿ, ಕಟ್ಲಾರಿ ಬಿಲ್ ಕೊಡ್ತಾರ. 3 GPS ಆದ್ರೆ ಬಿಲ್ ಹೆಂಗ್ ಬ್ಲಾಕ್ ಆಗ್ತದೆ ಹೇಳ್ರಿ ಮನಿ? ಅದು ವಿಚಾರ ಮಾಡ್ರಿ ನೀವು. ಈ ನಮ್ಮನ ರೊಕ್ಕ ತಿಂದ್ರೆ ಹೆಂಗ್ರಿ? ಮತ್ತೆ ಬಡ್ರಿ ಮನಿ ಹೆಂಗ ಆತವ್ರಿ ಅವು? ನಿಮ್ಮ ಹೆಸರು ಏನು ಸರ್? ಬಸವರಾಜ್ ಉಡೇದ್ರಿ. ನಮ್ಮ ಹೆಸರು ಜೇಟಪ್ಪ ರೀ. ಅಧ್ಯಕ್ಷ ಒಂದು ಬೈಕ್ ಕೊಡ್ರಿ. ಬಂದು ಹೋದಾದ್ಮೇಲೆ ಇವಾಗ ನೀವು 25 ಡೇಸ್ ನೀವು ಬಂದಿದ್ದೀರಾ. ಈಗ ನೀವು ಟೈಮ್ ಕೇಳ್ತಿದ್ದೀರಾ ನಮ್ಗೆ ಏನು ಅಂತ. ಮತ್ತೆ ನೀವು ಲೆಟರ್ ಬಂದೈತಲ್ಲ, ನಿನ್ನೆ ಬಂದೈತಲ್ಲ, ನಾನು ಇವತ್ತೇ ಬಂದಿದ್ದೇನೆ. ನಾನು ಲೆಟರ್ ಬಂದ ತಕ್ಷಣ ನಿಂತ್ಕೊಂಡಿಲ್ಲ ಆಫೀಸಲ್ಲಿ. ಅವ್ರು ಯಾವಾಗ ಕೊಟ್ಟಿದ್ದಾರಲ್ಲಿ ನಾನು ಇವತ್ತೇ ಬಂದಿರೋದು. ಅದು ಅವಳಿಗೆ ಯಾರಾದ್ರೂ ಕಾಲ್ ಮಾಡಿ ಬಂದಿರೋದು. ಓವರ್ ಟೈಮ್ ಎಲ್ಲ ಹೇಳಿದ್ರು, ಏನೋ ಹಂಗೆ ಹೋಗಿದ್ದಾರೆ ಅಂತ ಹೇಳಿ ಕಾಲ್ ಮಾಡಿ ಅವ್ರು ಯಾರು ಕಂಪ್ಲೇಂಟ್ ಕಾಲ್ ಮಾಡಿ ಬಂದಿದ್ದೀನಿ. ಸರ್ ನಾಳೆ ಕೊಡ್ಬೋದು. ಇಲ್ಲ, ನಾನು ಹೇಳ್ತೀನಿ. ಮತ್ತೆ ನೀವು ಹೇಳಿದ್ರೆ ಏನೇ ಈಗ ನನಗೆ ಸುಳ್ಳು ಮಾಹಿತಿ ಸರಿ ನಾವು ಸುದ್ದಿ ಮಾಡಿದ್ವಿ ಸರ್, ನೀವು ರಿಪೋರ್ಟ್ ಕೊಡ್ತಂತ ಹೇಳಿದ್ರು. ಮತ್ತೆ ಅದ್ರ ರಿಪೋರ್ಟ್ ಇಲ್ಲ, ಏನಿಲ್ಲ ಸರ್. ನೀವು ಮತ್ತೆ ಸರ್ ತನಿಖೆ ಸರ್ ಬರೋವರೆಗೆ ತನಿಖೆ ಮಾಡಿದ್ರೆ ಅಲ್ಲೇ ಕಾಲವನ್ನು ಕಲಿಯೋದ್ರೆ ನಮ್ಗೆ ರಿಪೋರ್ಟ್ ಸಿಗುತ್ತೆ. ನಾನು ಕೊಡ್ತೀನಿ, ಈಗ ಸರ್ ಹೋದ್ಸಲಿ ತನಿಖಾಧಿಕಾರಿಗಳು ಬಂದಿದ್ರು. ಅವರು ಓಕೆ ಸರ್, ಇಲ್ಲ ಅಂತಿಲ್ಲ, ಬಟ್ ಅವ್ರು ಬಂದು ಏನ್ ತನಿಖೆ ಮಾಡೋದ್ರು ಅನ್ನೋದು ನಮ್ಗೆ ಬೇಕಲ್ಲ ಸರ್. ಬರೋದು ಹೋಗೋದು ಅದು ಸುಮ್ನೆ ಟೈಮ್ ಪಾಸ್ ಆಗ್ಬಿಟ್ಟಿದೆ ಸರ್. ಅಲ್ಲಿ ಫೈಲ್ ನಾವು ಇದೇ ಮಾಡೋ ಟೈಮ್ನಾಗ ಫೈಲ್ ಓಪನ್ ಮಾಡಿಲ್ಲ ಸರ್. ಫೈಲ್ ಮುಚ್ಚಿಟ್ಟಿದ್ರು, ಬಂದ್ರಲ್ಲ ಫೈಲ್ ಓಪನ್ ಮಾಡೋಕೆ ನಾವು ವಿಡಿಯೋ ಮಾಡೋ ಟೈಮ್ ಜೂಮ್ ಮಾಡೋ ಟೈಮ್ನಾಗ ಫೈಲ್ ಕೈ ಇಡ್ತಿದ್ರು
ಸರ್ ನಿಮ್ಗೆ ಯಾರು ಹೇಳಿದ್ರು, ನಿಮ್ಗೆ ಯಾಕೆ ಬಂದಿರಿ, ನಿಮ್ಗೆ ಯಾರು ಫೋನ್ ಮಾಡಿ ಹೇಳಿದ್ರು, ನಿಮ್ಗೆ ಹೆಂಗ್ ಗೊತ್ತಾಯ್ತು, ನಮ್ಗೆ ಕ್ವಶನ್ ಆಗ್ತದೆ ಸರ್. ನಮ್ಗೆ ಕೇಳಕ್ ಅವ್ರು ಯಾರು ನಿಮ್ಗೆ ಪತ್ರಕರ್ತೆ ಕೇಳಕ್ ನಮ್ಗೆ ರೈಟ್ಸ್ ಇಲ್ಲ. ಹಾ, ಮತ್ತೆ ಅವ್ರು ಕೇಳ್ತಾರೆ ಸರ್. ಮಾಡಿದಿರಲ್ಲ ಕರೆಕ್ಟ್ ಮಾಡಿದಿಲ್ವ, ನನಗೆ ನಿಮ್ ಕರ್ಕೊಂಡೇ ಹೋಗಿರೋದು, ನಿಮ್ ಕರ್ಕೊಂಡೇ ರಿಪೋರ್ಟ್ ಮಾಡಿರೋದು. ರಿಪೋರ್ಟ್ ನಿಮ್ಗೆ ಯಾವ ಸೂಚನೆ ಕೊಡು ಅಂತ ಕೇಳ್ತಾರೆ ಸರ್. ನಾನು ಕೇಳಿದ್ದೀನಿ, ನಾನು ತನಿಖಾಧಿಕಾರಿ, ನಾನು ಕೇಳಿದ್ದೇನೆ. ಇಲ್ಲ ಸರ್, ನೀವು ನಿಮ್ಮ ಹತ್ರ ಇವಾಗ ಫಸ್ಟ್ ಮಾಡಕತ್ತೆ ನಮ್ಗೆ ಒಪ್ಪಿಗೆ ಇದೆ. ಆದಷ್ಟು ಬೇಗ ಅದು 50 ಫೈನಲ್ಸ್ ಅಲ್ಲಿ ಸರ್ ನೀವು 100 ಜೀರೋ ಅದ ಸರ್. ನಮ್ಗೆ ಮೇಲ್ನೋಟಗಳೆಲ್ಲ ಸಾಕ್ಷಿಗಳು ಇದಾವೆ. ಆದಷ್ಟು ಬೇಗ ಇದಾದ ತಕ್ಷಣ ಅದನ್ನ ತೆಗಿಬೇಕು ಸರ್. ನಾವು ಅದು ಆಗೋರಿಗೆ ನಾವು ಕಂಟಿನ್ಯೂ ನಿರಂತರ ಇರ್ತದೆ ಸರ್.